Christmas and a stars are ready with a beautiful dance. Please welcome the Krishna dance. A big round of applause.
energetic performance. Music makes us happy and dance makes us smile. And when little kids dance, the happiness doubles. Here come our little stars with a musical dance performance.
ನೋಡಿ ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ ಸ್ಟ್ರೈಟ್ ನಿಂತ್ಕೊಂಡು ಇಲ್ಲಿ ನೋಡಿ ಚಿನಿ ಇಲ್ಲಿ ಹೋಯ್ ಚಿನಿ. And thank the children for their energetic performance. Our sincere thanks to the Suma Mataji and Shruti Mataji who turned the children for this. ಲಗ್ನ ಭಾರತ ಮಾತೆ ಆ ಕಾಲಸಾಗರದ ನಡುವೆ ನಾವು ನಿಮ್ಮನ್ನು ಹುಡುಕಿಕೊಂಡು ಬಂದೆವು. ತಾಯಿ ತಾವರೆಯ ಸೌಂದರ್ಯದ ದೇವತಾ ಸ್ವರೂಪಿ ಅಸಂಖ್ಯ ಆಭರಣಗಳಿಂದ ಅಲಂಕೃತಳಾಗಿ ಭೂಮಿಯ ಸಂಕೇತವಾಗಿರುವ ಜಗನ್ಮಾತೆ ವಜ್ರಖಚಿತ ಆಭರಣ ವೀರ ಶಕ್ತಿಗೆ ಸಂಕೇತವಾದ ಆಯುಧಗಳಿಂದ ಹೊಳೆಯುತ್ತಿರುವ ನಿನ್ನ ತೇಜಸ್ಸು. ಆದರೂ ಏಕಿಷ್ಟು ಮೌನವಾಗಿರುವೆ ತಾಯಿ. ನಿನ್ನ ಮುಖದಲ್ಲಿ ನಗುವುದರದಂತೆ ಧರ್ಮದ ಉಳಿವಿಗಾಗಿ ಭಾರತ ಭೂಮಿಯ ರಕ್ಷಣೆಗಾಗಿ ನಿನ್ನ ವೀರ ಮಕ್ಕಳು ಕಾರ್ಯೋತ್ಸವದಿಂದ ಜಡನಿದ್ರೆಯನ್ನು ಮಡಿದೋಡಿಸಿ ರಕ್ತದೋಗುಳಿ ಎಬ್ಬಿಸಿದ್ದಾರೆ. ಅವರು ತಮ್ಮ ಜೀವನವನ್ನೇ ಬಲಿದಾನ ನೀಡಿದ್ದಾರೆ. ಅಂತವರಲ್ಲಿ ಒಬ್ಬ ಮಹಾವೀರ ವೀರಪುತ್ರ ರಾಣಾ ಪ್ರತಾಪ್ ಸಿಂಹ. ಅದೋ ನೋಡಿ ಭಾರತ ಮಾತೆಯ ಹೆಮ್ಮೆಯ ವೀರಪುತ್ರ, ಜಗತ್ತೂ ಕಂಡ ಶ್ರೇಷ್ಠ ಮಹಾಪುರುಷ, ಸ್ವಾಭಿಮಾನದ ಪ್ರತೀಕ, ಮಹಾನ್ ದೇಶಭಕ್ತ, ಮಹಾರಾಣಾ ಪ್ರತಾಪ ಸಿಂಹ. ಮಾತೃಭೂಮಿಯ ರಕ್ಷಣೆಗಾಗಿ ಮೊಘಲರ ಹುಟ್ಟಳಿಸಲು ರಣಾಂಗಣದಲ್ಲೇ ಇಡೀ ಜೀವನ ಕಳೆದೆ. ಅಕ್ಬರ್ ವಿರುದ್ಧ ಸ್ವತಂತ್ರಕ್ಕಾಗಿ ಕೆಚ್ಚೆದೆಯಿಂದ ಹೋರಾಡಿದೆ. ಸ್ವಾಭಿಮಾನದ ತಿಲಕ, ಸನಾತನ ಧರ್ಮ ರಕ್ಷಕ, ಧರ್ಮ ವೀರ, ರಣಚಂಡಿಯ ವೀರ ಪುತ್ರ ನೆನೆಸಿದರು. ಚಿತ್ತೋರ್ಗಳ ಕೋಟೆಯನ್ನು ಉಳಿಸಿಕೊಳ್ಳಲು ಜೀವನ ಪೂರತಿ ಹೋರಾಡಬೇಕಾಯಿತು. ಎಲ್ಲ ಮಾದರಿ ಯುದ್ಧ ತಂತ್ರ ಬಳಸಿ ಹಳದಿ ಕಾಡಿನಲ್ಲಿ ಘೋರ ಯುದ್ಧ ನಡೆಸಿದೆ. ಯುದ್ಧದಲ್ಲಿ ಸೋತರು. ನನ್ನ ನೆಚ್ಚಿನ ಕುದುರೆ ಚೇತಕ್ನ ಶೌರ್ಯವನ್ನು ಮರೆಯುವಂತಿಲ್ಲ. ಉಸಿರಿನ ಕೊನೆಯ ಕ್ಷಣವರೆಗೂ ಸ್ವಾಭಿಮಾನದಿಂದ ಪುಣ್ಯ ಭೂಮಿಗಾಗಿ ಹೋರಾಡಿದೆ. ಬದುಕಿನಲ್ಲಿದ್ದಷ್ಟೋ ದಿನ ಅಕ್ಬರಿನ ನಿದ್ದೆ ಕೆಡಿಸಿದಂತೆ ಸತ್ಯ. ನಾನು ಕಾಡು ಮೇಡು ಪಾಲಾಗಿ ಹುಲ್ಲಿನ ರೊಟ್ಟಿಯನ್ನು ತಿಂದು ಸ್ವಂತ ಸುಖಕ್ಕೆ ತಿಲಾಂಚನವಿಟ್ಟು ನಾನು ಮುಳ್ಳಿನ ಹಾದಿಯಲ್ಲಿ ನಡೆದು ತನ್ನ ರಕ್ತದಾರ್ಪಣೆ ಮಾಡಿದೆ. ಪರಕೀಯರಿಗೆ ಕಲರ್ಗಾಗದೆ ಧರ್ಮ ಪರಂಪರೆಯನ್ನು ಮರೆಯದೆ ಬದುಕಿದೆ. ಓ ತಾಯಿ, ಕೊನೆಗೂ ನಿನ್ನ ಪಾದ ಧೂಳಿಯಲ್ಲಿ ನನ್ನನ್ನು ಬೀಳಿಸಿ ಮುಕ್ತಿಗೊಳಿಸಿದೆ. ಹರ ಹರ ಮಹಾದೇವ್. ಮತ್ತು ಸ್ವಾಭಿಮಾನದ ಚಿಲುಮೆಯಾಗಿದ್ದ ನಮ್ಮ ದೇಶದ ವೀರ ಅರಸ ರಾಣಾ ಪ್ರತಾಪ್ ಅಂದಿಗೆ ಅಕ್ಬರ್ ಸೇನೆ ಸಾಗರದಂತೆ ಇತ್ತು. ಅದರಲ್ಲಿ ಅಫ್ಘಾನರು, ಪಠಾಣ
ಕಿರಾಣರು ಮತ್ತು ಅಕ್ಬರ್ ಪರ ನಿಂತಿದ್ದ ರಜಪೂತರು ಕೂಡ ಇದ್ರು. ಅಂತ ಅತಿ ದೊಡ್ಡ ಸೇನೆಯನ್ನ ಎದುರಿಸೋದು ರಾಣಾನ ಚಿಕ್ಕ ಸೈನ್ಯಕ್ಕೆ ಸಾಧ್ಯವಾಗದ ಮಾತಾಗಿತ್ತು. ಆದರೂ ಸಹ ರಾಣಾ ಯುದ್ಧಕ್ಕೆ ನಿಲ್ತಾನೆ ಮತ್ತು ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನ ಅಳವಡಿಸಿಕೊಳ್ತಾನೆ. ಸಾಗರದಂತ ಸೇನೆ ಎದುರಾಗಿದ್ದು ಹಲ್ದಿಘಾಟಿಯಲ್ಲಿ ಜೂನ್ 18, 1756ರಲ್ಲಿ. ಅಲ್ಲಿ ನಡೆದಿದ್ದು ಘೋರ ಯುದ್ಧ. ಆದರೂ ಸಹ ಕೊನೆಯಲ್ಲಿ ರಾಣಾರ ಸೇನೆಗೆ ಸೋಲಾಗುತ್ತೆ ಮತ್ತು ರಾಣಾ ಪ್ರತಾಪ್ನ ಅಚ್ಚುಮೆಚ್ಚಿನ ಕುದುರೆ ಚೇತಕ್ ಕೂಡ ಸಾವಿಗೀಡಾಗುತ್ತೆ. ಈ ಯುದ್ಧದಲ್ಲಿ ಚೇತಕ್ನ ಶೌರ್ಯವನ್ನ ಎಂದೆಂದಿಗೂ ಮರೆಯೋ ಹಾಗಿಲ್ಲ. ಸೋತ ರಾಣಾ ಕಾಡು ಸೇರಿಕೊಳ್ತಾನೆ. ಹೀಗೆ ತಂದೆಯ ಸ್ವಾಭಿಮಾನದ ಪಾಠ ಮತ್ತು ಆತನಿಗೆ ಕೊಟ್ಟ ಮಾತಿನಂತೆ ರಾಣಾ ಪ್ರತಾಪ್ನ ಮಗ ಅಮರ್ ಸಿಂಗ್ ಮೊಘಲರ ವಿರುದ್ಧ ಸತತ 17 ಯುದ್ಧವನ್ನ ಮಾಡ್ತಾನೆ. ರಾಣಾ ಪ್ರತಾಪ್ ಬೇಕಿದ್ರೆ ಮೊಘಲರ ಆಸ್ಥಾನದಲ್ಲಿ ಆರಾಮವಾಗಿ ಕಾಲ ಕಳೆಬಹುದಿತ್ತು. ಆದ್ರೆ ಆತ ಅಪ್ಪಟ ಸ್ವಾಭಿಮಾನಿಯಾಗಿದ್ದ. ಈತ ನಮ್ಮ ದೇಶದ ಹೆಮ್ಮೆ. ಅದೋ ಪೋರ್ಚುಗೀಸರ ಎದೆಯಲ್ಲಿ ನಡುಕ ಉಂಟಿಸಿದ ಹಿಂದೂ ಶಕ್ತಿ ಪರಂಪರೆಯ ಪ್ರತೀಕವಾದ ಕರ್ನಾಟಕದ ಕರಾವಳಿಯ ಸರಾಂತ ವೀರಸ್ತ್ರೀ ಉಳ್ಳಾಳದ ವೀರರಾಣಿ ಅಬ್ಬಕ್ಕ. ನಾನು ಉಳ್ಳಾಳದ ರಾಣಿ. ನನ್ನ ಭೂಮಿಯ ಮೇಲೆ ಪೋರ್ಚುಗೀಸರು ಕಾಲಿಡಲು ಬಿಡುವುದಿಲ್ಲ. ನನ್ನ ದೇಶವನ್ನು ರಕ್ಷಿಸಲು ನನ್ನ ಸೈನ್ಯದೊಂದಿಗೆ ಸೇರಿ ಹೋರಾಡಿದೆ. ನನ್ನ ಧೈರ್ಯ, ನನ್ನ ಬಲ. ನಾವು ಶಾಂತಿಪ್ರಿಯರು. ಯಾರ ಮೇಲೂ ಯುದ್ಧ ಮಾಡುವ ಆಸಕ್ತಿ ಇಲ್ಲ. ಆದರೆ ನಮ್ಮ ಸ್ವಾಭಿಮಾನಕ್ಕೆ ಏಟು ಬಿದ್ದರೆ ಸುಮ್ಮನಿರುವವರಲ್ಲ ನಾವು. ಏಕೆ ವಿದೇಶಿಗಳಿಗೆ ಕಪ್ಪ ಕೊಡಬೇಕು? ನಾವೇನು ಅವರ ಗುಲಾಮರೋ? ನಾವು ಭಾರತೀಯರು. ನಮ್ಮ ತಾಯಿಗೆ, ತಾಯ್ನಾಡಿಗೆ ಅವಮಾನವಾದರೆ ಸುಮ್ಮನಿದು ಸಹಿಸಬೇಕೇನೋ? ಹೀಗೆ ಗುಲಾಮಗಿರಿಯಿಂದ ಬದುಕೋದಕ್ಕಿಂತ ಸ್ವತಂತ್ರಕ್ಕಾಗಿ ಸಾಯುವುದೇ ಲೇಸು. ಓಹೋ, ಈ ಉಳ್ಳಾಳಕ್ಕೆ ನಿಮ್ಮ ನಾಯಕ ಆಕ್ರಮಣ ಮಾಡುವನು. ಹಾಗೆಂತ ಮಾತ್ರಕ್ಕೆ ನಮ್ಮ ಸ್ವಾಭಿಮಾನವನ್ನು ಬಲಿಕೊಡಬೇಕೆ? ನಾವೇನು ಬರಿಯ ಹೇಡಿಗಳಲ್ಲ. ಧೈರ್ಯದಿಂದ ಹೋರಾಡುವ ರಣಚಂಡಿಯ ಮಕ್ಕಳು. ಈ ಪೋರ್ಚುಗೀಸರುಣ್ಣ ಮುಂಡವನ್ನು ಚೆಂಡಾಡಿ ದೃಷ್ಟರ ಎದೆಯನ್ನು ಬಗೆದು ಮಾಲೆಯನ್ನಾಗಿ ಧರಿಸಿದೆ. ಈ ಕನ್ನಡ ತಾಯ ವೀರ ಕಟಾರಿಯಿಂದ ಪೋರ್ಚುಗೀಸರ ನೆತ್ತರ ತೆಗೆದು ಅಭಿಷೇಕ ಮಾಡುವೆ. ಕನ್ನಡಾಂಬೆಯ ಮೇಲಾಡಿ ಇದುವೇ ನನ್ನ ಪ್ರತಿಜ್ಞೆ. ಜೈ ಸೋಮನಾಥ. ಸ್ನೇಹಿತರೆ, ನಿಮಗೆ ಕಿತ್ತೂರಿನ ರಾಣಿ ಚೆನ್ನಮ್ಮ ಗೊತ್ತು, ಝಾನ್ಸಿಯ ಧೀರ ರಾಣಿ ಲಕ್ಷ್ಮೀಬಾಯಿ ಕೂಡ ಗೊತ್ತು. ಆದರೆ ಅವರಿಬ್ಬರಿಗಿಂತ ಮೊದಲೇ ಪರಕೀಯರ ಆಕ್ರಮಣದ ವಿರುದ್ಧ ಸಿಡಿದು ನಿಂತ ಕನ್ನಡ ನಾಡಿನ ಆ ಕಡಲ ತಳಿಯ ಸಿಡಿಲಿನ ಕಥೆಯನ್ನು ನೀವು ಕೇಳಿದ್ದೀರಾ? ಆಕೆಯ ಬಗ್ಗೆ ಯಾವತ್ತಾದರೂ ನಿಮ್ಮ ಮಕ್ಕಳಿಗೆ ಹೇಳಿದ್ದೀರಾ? ಆಕೆ ಓಡುವ ಕುದುರೆಗೆ ಲಗಾಮು ಹಾಕ್ತಿದ್ದ ಛಲಗಾತಿ, ಮದವೇರಿದ ಗಜಕ್ಕೆ ಅಂಕುಶ ಹಾಕಿ ಹತೋಟಿಗೆ ತರುತ್ತಿದ್ದ ದಿಟ್ಟೆ ಆಕೆ, ಸಮುದ್ರದ ಅಲೆಗಳಿಗೆ ಕೂಡ ಕಿಚ್ಚಿನ ಹುಚ್ಚು ಹಚ್ಚಿಸಬಲ್ಲ ಗಂಡೆದೆಯ ಹೆಣ್ಣಾಕೆ, ವೀರಗಚ್ಚೆ ಹಾಕಿ ರಣರಂಗಕ್ಕಿಳಿದು ಶತ್ರುಗಳ ರುಂಡಗಳಿಂದ ಚಂಡೆ ಮದ್ದಳೆ ಬಾರಿಸಿದ ಬೆಂಕಿಯ ಮಗಳು ಆಕೆ, ತಾಳಿ ಕಟ್ಟಿದ ಗಂಡಾನೆ ಶತ್ರುಪಾಳೆಯದ ಜೊತೆ ಸೇರಿ ಕತ್ತಿ ಮಸದಾಗ ಕೂಡ ಅಂಜದೆ ಕಚ್ಚೆ ಕಟ್ಟಿಗಿಂತ ರಣಚಂಡಿ ಆಕೆ. ಆಕೆಯ ಹೆಸರು ರಾಣಿ ಅಬ್ಬಕ್ಕ. ಅದು ಸುಮಾರು 1525. ಅಷ್ಟೊತ್ತಿಗಾಗಲೇ ಗೋವಾ ಆಕ್ರಮಿಸಿಕೊಂಡಿದ್ದ ಪೋರ್ಚುಗೀಸರು ದಕ್ಷಿಣದ ಕಡೆಗೆ ಕಣ್ಣು ನೆಟ್ಟಿದ್ದರು. ಕರ್ನಾಟಕ ಹಾಗೂ ಕೇರಳದ ಕರಾವಳಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕೆ ಪೋರ್ಚುಗೀಸರ ಪ್ರಯತ್ನಗಳು ಶುರುವಾಗಿದ್ದವು. ಆ ಸಮಯದಲ್ಲಿ ಉಳ್ಳಾಲದ ರಾಣಿಯಾಗಿದ್ದವಳು ಅಬ್ಬಕ್ಕ. 1544ರಲ್ಲಿ ಅಬ್ಬಕ್ಕನಿಗೆ ಉಳ್ಳಾಲದ ರಾಣಿಯಾಗಿ ಪಟ್ಟ ಕಟ್ಟಲಾಯಿತು. ಅವತ್ತಿಗಾಗಲೇ ದಕ್ಷಿಣ ಕನ್ನಡದ ಕಡಲನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಹೊರಟಿದ್ದ ಪೋರ್ಚುಗೀಸರು ಮಂಗಳೂರು ಬಂದರನ್ನು ನಾಶ ಮಾಡಿಬಿಟ್ಟರು. ಅವರನ್ನು ಎದುರಿಸಲಾಗದೆ ಅಲ್ಲಿನ ಆಡಳಿತಗಾರರು ಪೋರ್ಚುಗೀಸರಿಗೆ ಕಪ್ಪ ಕೊಡುವ ನಿರ್ಧಾರ ಮಾಡ್ತಾರೆ. ಅವತ್ತು ಅದನ್ನು ತೀವ್ರವಾಗಿ ವಿರೋಧಿಸಿದ್ದು ಈ ಅಬ್ಬಕ್ಕ. ಅಲ್ಲಿನ ಬಂದರು ಅರಬ್ ವ್ಯಾಪಾರಿಗಳ ಪ್ರಮುಖ ಸಾಗರ ವ್ಯಾಪಾರ ತಾಣವಾಗಿತ್ತು. ಮಸಾಲಾ ಪದಾರ್ಥಗಳು ದಕ್ಷಿಣ ಕನ್ನಡ ಹಾಗೂ ಮಲೆನಾಡಿನಿಂದ ವಿದೇಶಗಳಿಗೆ ರಫ್ತಾಗ್ತಿದ್ದದ್ದು ಇದೇ ಬಂದರಿನಿಂದ. ಹೀಗಾಗಿ ಅದನ್ನು ವಶಪಡಿಸಿಕೊಳ್ಳಬೇಕು ಅನ್ನೋ ದುರಾಸೆಗೆ ಬಿದ್ದಿದ್ದ ಪೋರ್ಚುಗೀಸರನ್ನ ಕತ್ತಿ ಹಿಡಿದು ಎದುರಿಸುವುದಕ್ಕೆ ನಿಂತ್ಕೋತಾಳೆ ರಾಣಿ ಅಬ್ಬಕ್ಕ. ಈ ಯುದ್ಧದಲ್ಲಿ ಪೋರ್ಚುಗೀಸರ ದಾಳಿ ಅದೆಷ್ಟು ಭೀಕರವಾಗಿತ್ತು ಅಂದರೆ ಅವರು ಇಡೀ ಉಳ್ಳಾಲ ಪಟ್ಟಣವನ್ನು ಬೆಂಕಿ ಹಚ್ಚಿ ಸುಟ್ಟುಬಿಟ್ರು. ಮಕ್ಕಳು ಮುದುಕರು ಅನ್ನದೇ ಅದೆಷ್ಟೋ ಜನ ಸಜೀವವಾಗಿ ಸುಟ್ಟೋದ್ರು. ರಾಣಿ ಅಬ್ಬಕ್ಕ ತನ್ನದೆಲ್ಲವನ್ನ ಕಳ್ಕೊಂಡು ಮಸೀದಿಯೊಂದರಲ್ಲಿ ಆಶ್ರಯ ಪಡೆಯಬೇಕಾಯಿತು.
ಅದೇ ಯುದ್ಧದಲ್ಲಿ ಅಬ್ಬಕ್ಕನ ಪತಿ ಹಾಗೂ ಮಂಗಳೂರಿನ ಕಾಮರಾಜ ಇಬ್ಬರು ಆಕೆಯ ವಿರುದ್ಧ ಕೆಲಸ ಮಾಡಿಬಿಟ್ರು. ತನ್ನವರೇ ಮಾಡಿದ ದ್ರೋಹ ಅಬ್ಬಕ್ಕನ ಸೋಲಿಗೆ ಕಾರಣವಾಯಿತು. ಆಕೆಯನ್ನು ಬಂಧಿಸುವ ಪ್ರಯತ್ನಗಳನ್ನು ಪೋರ್ಚುಗೀಸರು ಮಾಡ್ತಾರಾದರೂ ಆಕೆ ಕಡೆಯ ಕ್ಷಣದವರೆಗೂ ಹೋರಾಟ ಮಾಡ್ತಾನೆ ವೀರ ಮರಣವನ್ನು ಅಪ್ತಾಳೆ. ಇದು ಕರಾವಳಿಯ ವೀರರಾಣಿ ಅಬ್ಬಕ್ಕನ ಕಥೆ.